ಹಿರಿಯರೊಬ್ಬರು ಹೀಗಂದರು, ಇಡೀ ಜಗತ್ತಿನ ಲಕ್ಷ ಲಕ್ಷ ಕವಿತೆಗಳನ್ನು ಓದು, ತಬಲಾ ನುಡಿಸೋದು, ಹಾಡೋದು, ಫುಟ್ಬಾಲ್ ಆಡೋದು, ಅಡುಗೆ ಮಾಡೋದು, ವಾರ್ಗೆಯವ್ರ ಜೊತೆಗೆ ಜಗಳ ಮಾಡೋದು, ಮಾತು ಬಿಡೋದು, ಮತ್ತೆ ಮಾತಾಡೋದು. ಇಲ್ಲಿ ದೊಡ್ಡೋರು ಸಣ್ಣವರಂತ ಯಾರೂ ಇಲ್ಲ. 1000 ಬಾರಿ ಕಾಫಿ ಹೌಸ್ನಲ್ಲಿ ಸುಮ್ಮನೆ ದಿನ ನೋಡು. ನಿನ್ನ ಇಷ್ಟದ ಊರುಗಳಿಗೆ ಹೋಗಿ ಸುತ್ತಾಡು. ಭಜನೆಗೆ ಧ್ವನಿ ಕೂಡಿಸು. ಖಬರಿಲ್ಲದಂತೆ ಜೀವಿಸು. ಮೌನದಲ್ಲಿ ಮಾತಾಡು. ಆಧ್ಯಾತ್ಮದ ಬಗ್ಗೆ ಆಡಬೇಡ. ಅದೊಂದು ಅನುಭವ. ದುನಿಯಾ ತುಂಬ ಚಿಕ್ಕದು. ಬಾವಿ ಕಪ್ಪೆಗಳು ಗೊಣಗ್ತವೆ, ಆಲಿಸು. ತುರಿಕೆ ಇಲ್ಲದೆ ಯಾರೂ ತುರಿಸ್ಕೊಳ್ಳೋದಿಲ್ಲ. ಸರಿಕರ ಕಟುಮಾತಿಗೆ ಕಿವಿ ಕೊಡು. ಬೇರೆ ಬೇರೆ ಭಾಷೆಗಳನ್ನು ಕಲಿ. ಹೊಸ ಬರಹಗಾರರ ಬರಹ ಓದು. ಊರಿನ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳೊಂದಿಗೆ ಒಂದಿಷ್ಟು ಮಾತಾಗು. ಯಾವುದೂ ಜೀವನಕ್ಕಿಂತ ಹೆಚ್ಚೇನೂ ಇಲ್ಲ ಇಲ್ಲಿ. ಅಚೀವ್ಮೆಂಟ್ ಅಂತ ಯಾವುದೂ ಇಲ್ಲ. ನಾವೇ ಸೆಟ್ ಮಾಡ್ಕೊಂಡಿರೋ ಗೋಲ್ ಮುಟ್ತೀವಿ, ಕೆಲವೊಮ್ಮೆ ಮುಟ್ಟೋದಿಲ್ಲ ಅಷ್ಟೇ. ಕವಿತೆ ಅಂದರೆ ಕವಿಯ ಭಾವಸ್ಫೋಟ. ಅದನ್ನು ತಕ್ಕಡಿಯಲ್ಲಿ ತೂಗಲಾಗ್ದು. ಅದು ನಿಜವಾದ ಅನುಭವವಾಗಿದ್ದರೆ ಮುಟ್ಟುತ್ತೆ. ಗಮ್ಯ ತಲುಪಲು ನೀನು ಇನ್ನೂ ದಾರಿ ಕ್ರಮಿಸಬೇಕು. ನಾನು, ನೀನು, ಎಲ್ಲರೂ. ಇದಲ್ಲದೆ ಬೇರೆ ದಾರಿಯೇ ಇಲ್ಲ. ಕಣ್ಣ ಮಿಂಚು, ತುಟಿ ಅಂಚಿನ ಮುಗುಳುನಗೆ ತಲುಪುವುದು. ಅಕ್ಷರವೇ ತೊಡಕು.